ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂತ ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಮ್ಮ ಮಕ್ಕಳದು ಫಸ್ಟ್ ಡೇ ಸ್ಕೂಲ್ ಐತೆ, ಹಾಗಾಗಿ ಸ್ವಲ್ಪ ಬೇಗ ಎತ್ತಿದ್ದೀವಿ. ಬೇಗ ಅಂದರೆ 7 ಗಂಟೆ, ಈಗ ಟೈಮ್ ಬಂದು 7:15 ಆಯಿತು. ಇವತ್ತಿನ ನಮ್ಮ ಮನೆಗೆ ತಿಂಡಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇನ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಬಾಕ್ಸಿಗೆ ಏನಾದ್ರು ಡೈಲಿ ಬೇರೆ ಬೇರೆ ಮಾಡ್ತಾನೆ ಇರಬೇಕು. ಹಾಗಾಗಿ ಇವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಎರಡು ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೆ ಅದಕ್ಕೆಲ್ಲ ಕರ್ಕೊಂಡು ಹೋಗಿ ಬಿಟ್ಟು ಬರಬೇಕು. ಹಾಗಾಗಿ ಬೇಗನೆ ಇವತ್ತು ಎದ್ದಿದ್ದೀವಿ. ಇವತ್ತಿನ ರುಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನೀಗ ಆಲೂಗಡ್ಡೆ ಕುದ್ಸೋಕೆ ಇಡ್ತಾ ಇದ್ದೀನಿ. ಕುದ್ಸೋಕ್ಕೂ ಮುಂಚೆ ಸಿಪ್ಪೆ ತೆಗೆದುಬಿಟ್ಟೆ ಇಡ್ತೀನಿ, ಯಾಕಂದರೆ ನಮಗೆ ಈಗ ಸಿಪ್ಪೆ ತೆಗೆಯೋದಕ್ಕೆ ಬಿಸಿ ಇರುತ್ತೆ ಆಲೂಗಡ್ಡೆ. ಈ ಥರ ಸಿಪ್ಪೆ ತೆಗೆದು ಹಾಕಿಬಿಟ್ರೆ ಬೇಗ ಅರ್ಜೆಂಟಾಗಿ ಅಡುಗೆ ಆಗುತ್ತೆ. ನಾವು ಯಾವ ಇದಾಗಿಲ್ಲ, ಇಲ್ಲ ಒಣಗಿಲ್ಲ ಒಣಗಿಲ್ಲ ಅಂದರೆ ಫ್ರೆಶ್ ಆಗಿತ್ತು. ನಾಳೆ ಸ್ನಾನ ಆಯ್ತಾ? ಮಾಡ್ಕೊಂಬಂದ ಬಟ್ಟೆ ಮಾಡ್ಕೊಂಬಂದಿಲ್ಲ, ಮಾಡಿಸ್ಕೊಂಡ್ಬಂದ. ಸ್ನಾನ ಮಾಡಿಸ್ಕೊಂಡು ಬಂದಿನ ಬಟ್ಟೆ ಹಾಕೋ. ಇವತ್ತು ಯಾವ ಟೈಮ? ಫ್ರೈಡೇ ಅಲ್ವಾ? ಯೂನಿಫಾರ್ಮ್ ಇವತ್ತು, ಎಲ್ಲೋ ಯೂನಿಫಾರ್ಮ್, ಎಲ್ಲೋ ಯೂನಿಫಾರ್ಮ್. ಇವತ್ತು ಬಿಸಿಲು ಬಿದ್ದೈತೆ, ನೆನ್ನೆ ಮಳೆ ಬರ್ತಿತ್ತು, ಇವತ್ತು ಬಿಸಿಲೈತೆ. ಬಂದೆ ತಡ. ರೀ ರೀ ಈರುಳ್ಳಿ ತರ್ಬೇಕು ನೋಡ್ರಿ. ಈರುಳ್ಳಿ ಒಂದೇ ಇರೋದು. ಈಗ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋ ಫ್ರೆಂಡ್ಸ್. ಇವಾಗ ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಈಗ ಅವಳು ತಲೆ ಬಾಚಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ತಿಂಡಿ ತಿಂತಾರಂತೆ. ಪಲ್ಯ ಮತ್ತು ಚಟ್ನಿ ರೆಡಿ ಮಾಡಿಟ್ಟರೆ ಬಂದ ತಕ್ಷಣ ದೋಸೆ ಹಾಕ್ಕೊಡೋಕ್ಕೆ ಸರಿ ಹೋಗುತ್ತೆ. ಮಳೆ ಬೇರೆ ಬರೋಂಗಾಯಿತು, ಬಿಸಿಲಿಕ್ಕೆ ಇಷ್ಟೊತ್ತು ಈಗಾಗಲೇ ಮಳೆ ಮೋಡ ಆದಂಗಾಯಿತು ನೋಡಿ. ಈ ಥರ ಸಿಪ್ಪೆ ತೆಗೆದು ಬೇಯಿಸ್ಕೊಂಡ್ಬಿಟ್ರೆ ಬೇಗನೆ ಆಗೋಗುತ್ತೆ. ಈಗ ಬಿಸಿ ಆಲೂಗಡ್ಡೆ ಸಿಪ್ಪೆ ಸುಲಿಯೋದಕ್ಕಾಗಲ್ಲ, ಕೈ ಎಲ್ಲ ಬಿಸಿ ಆಗುತ್ತೆ. ಹೀಗಾಗಿ ನಾವು ಸಿಪ್ಪೆ ತೆಗೆದು ಬೇಯಿಸ್ಕೊಂಡ್ರೆ ಈ ಥರ ಬೇಗನೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಮಳೆ ಬಂತು.
ಅವಳೇ ಪೂಜೆ ಮಾಡ್ತಾಳೆ ನೋಡಿ. ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ಬೇಕು ಅಂಥೇಳಿ ಪೂಜೆ ಮಾಡ್ತಾ ಇದ್ದಾಳೆ. ನೀವು ಪೂಜೆ ಮಾಡಲ್ವಾ? ಇಷ್ಟೇ ರೀ, ಇಷ್ಟೇ ಖಾಲಿ ಆಗಿರೋದು ಇದ್ರಾಗ. ಮೇಡಮ್ ಇದ್ರಾಗ ತೊಗೊಂಡಿದ್ರಿ ಸ್ವಲ್ಪ ನಾನು ನೀನು ಕೂಡ ಹೋದಾಗ ಆದಲ್ಲ, ಇದು ಇನ್ನೊಂದು ಇತ್ತಲ್ಲ, ಇನ್ನೊಂದು ಖಾಲಿ ಆಗೈತಿ. ನಾ ಎಲ್ಲೇ ಮತ್ತೆ ಇನ್ನೊಂದು ಯೂಸ್ ಮಾಡ್ಲಾರದು ಇತ್ತಲ್ಲ, ಅದು ಬೇಡ ಅಂತ ಹೇಳಿ ಅದನ್ಕೊಂಡೆ. ಇದಕ್ಕೆ ತಲೆ ಬಾಚ್ಕೊಳ್ಳೋದು ಕಲಿತಾಳ ಅಂತ ಹೇಳಿ ಕೂದಲು ಕಟ್ ಮಾಡಿದೆ. ಆ ಸ್ಕೂಲ್ ರಜದೊಳಗನ 2 ಜಡೆ ಹಾಕೊಳ್ಳೋದು, 2 ಜುಟ್ಟು, ಅಟ್ಲೀಸ್ಟ್ 2 ಜುಟ್ಟು ಹಾಕೊಳ್ಳೋದರ ಕಲಿತಾಳ ಬಿಡು ಅಂತ. ಪೂರ್ತಿ ಕಟ್ ಮಾಡಬೇಕಂತ ನೋಡ್ರಿ. ಗುಂಡ ಮಾಡಿಸ್ಬಿಡೋಣ. ಏನ್ರಿ ಜಡೆ ಹಾಕೊಳ್ಳೋದು ಕಲಿತಾಳ ಅಂತ ಹೇಳಿ ಕೂದಲು ಕಟ್ ಮಾಡಿದ್ದು ನೋಡಿ. ಜಡೆನೂ ಇಲ್ಲ, ಜುಟ್ಟು ಇಲ್ಲ, ಎಂಥದ್ದು ಇಲ್ಲ. 2 ತಿಂಗಳು ಹಂಗೆ. ಮಳೆ ಬರ್ತಾ ಇದೆ, ಬೇಡ, ಮಳೆ ಬರ್ತಾ ಇದೆ, ನೆನಿತೀಯ? ಮಳೆ ಬರ್ತಾ ಐತೆ ಅಂತ ಹೇಳ್ತಿಲ್ವೇನೋ? ರೀ ವಸಿಷ್ಠ, ಸುಳ್ಳು ಅಂತ ನೋಡಿ ಅಮ್ಮ ಕರೀತಾಳೆ. ಅದೇ ಅಂದ್ರೆ ಅದಕ್ಕೆ ಅಂತ ವಸಿಷ್ಠ, ವಸಿಷ್ಠ ಏನದು? ಎದಕ್ಕೆ ಹೋಗಿದ್ದೀನಿ? ಬಂತಾನೆ ದೇವ್ರ ಮೈಯಾಗ? ನನ್ನ ಹಂಗೆ ಕಳಿಸ್ಬೇಕು. ಏನದ ತಂದು ಬಿಸಾಕಿದ್ದೀನಿ. ಏನು ಬಿಸಾಕದಲ್ಲಿ? ಗಾಡಿ ಯಾರ್ದು? ಎಲ್ಲಿತ್ತು? ಸೈಕಲ್ ಬಿಟ್ಟಿವಿ. ಬಾಯಿ ಬರಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಬಾ. ಬರ್ತಾರ ಬಾ. ನೀರು ತಗೊಂಡು ಕಸದ ಡಸ್ಟ್ಬಿನ್ ಇಟ್ಟಿರ ಹೊರಗ? ಡಸ್ಟ್ಬಿನ್ ಇಟ್ಟಿದ್ರ ಅಲ್ಲಿ ನೋಡ್ದ? ಇಲ್ಲ, ಮೆಟ್ಲ ಮೇಲೆ ನೋಡಿ. ಫಸ್ಟ್ ಮೆಟ್ಲ ಮೇಲೆ ಇಲ್ಲ, ಇಲ್ಲಿ ಒಳಗೈತ ನೋಡ್. ಮತ್ತೆ ನೀ ಹೋಗ್ಬೇಡ ಈ ರೋಡಿಗೆ ಹೋಗಿ ಇಟ್ಟಾರ. ಏನಿಲ್ಲ, ಮರ ಇಲ್ಲ. ಮೊರ ಅಲ್ಲ, ಡಸ್ಟ್ಬಿನ್. ಮಾಸ್ಕ್ ಇಟ್ಕೊಂಡು ಹೋಗು, ಸರಿನಾ? ಜ್ವರ ಹುಷಾರಿಲ್ದವ್ರ ಪಕ್ಕ ಕುತ್ಕೋಬೇಡ. ಎಲ್ಲಿ ಹೋದ್ರ ಅವರು? ವಸಿಷ್ಠ ಎಲ್ಲಿದೆಯಾ? ಜಲ್ದಿ ಬರ್ರಿ. ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ನಾನು ಅವರಿಗೆ ತಿಂಡಿ ರೆಡಿ ಮಾಡಬೇಕು, ಮತ್ತು ಬಾಕ್ಸ್ ಕೂಡ ರೆಡಿ ಮಾಡಬೇಕು. ಒಂದಕ್ಕೆ ಪಲ್ಯ, ಒಂದಕ್ಕೆ ಚಟ್ನಿ ಹಾಕಬೇಕು. ಇದಕ್ಕೆ ಪಲ್ಯ ನೋಡಿ, ಪಲ್ಯ ಹಾಕೋ ಇದರಲ್ಲಿ ಚಾಕ್ಲೇಟ್ ಮುಚ್ಚಿಟ್ಟವ್ರೆ. ಇದು ನಮ್ಮ ಕಾನೂನು ಕೆಲಸನೇ ಆಗಿರುತ್ತೆ. ಯಾಕಂದರೆ ಅವರು ತಮ್ಮಂಗೆ ಸಿಗಬಾರ್ದು ಅಂತ, ಅಂದರೆ ವಸಿಷ್ಠನಿಗೆ ಸಿಗಬಾರ್ದು ಅಂತ ಅದರಲ್ಲಿ ಮುಚ್ಚಿಕ್ಕವಳೆ. ಅವನು ಡೈಲಿ ಚಾಕ್ಲೇಟ್ ತಿಂತಾನೆ ಇದ್ದರೆ, ಹಾಗಾಗಿ ಅವಳು ಮುಚ್ಚಿಟ್ಟಿರಬೇಕು. ಹಲ್ಲು ಬೇರೆ ಹುಳುಕಾಗಿದೆ ಒಂದು, ಅದಕ್ಕೋಸ್ಕರ ನಾವು ಚಾಕ್ಲೇಟ್ ಕೊಡೋಂಗಿಲ್ಲ. ಅದು ನಿನ್ನೆ ಸ್ಕೂಲಲ್ಲಿ ಕೊಟ್ಟಿರೋದಂತೆ, ಮುಚ್ಚಿಟ್ಟವಳು ಅವನಿಗೆ ಸಿಗಬಾರ್ದು ಅಂಥೇಳಿ. ಒಂದಕ್ಕೆ ಚಟ್ನಿ, ಒಂದಕ್ಕೆ ಪಲ್ಯನ ಹಾಕ್ತೀನಿ. ಇಷ್ಟು ತಿನ್ನಲ್ಲ ಅವಳು. ಇದರಲ್ಲೇ ಎಷ್ಟು ವೇಸ್ಟ್ ಮಾಡ್ಕೊಂಡು ಬಂದಿರ್ತಾಳಂದರೆ, ನಾವು ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಚೆನ್ನಾಗಿರುತ್ತಪ್ಪ ತಿನ್ನೋಕ್ಕೆ, ಇವ್ರಿಗೆ ತಿನ್ನೋದೇ ಇಲ್ಲ.
ಈಗ ವೀಡಿಯೋ ಮಾಡ್ತಾ ಅಡುಗೆ ಮಾಡಿದ್ರೆ ಅಡುಗೆ ಚೆನ್ನಾಗಾಗಲ್ಲ, ಅಡುಗೆ ಮಾಡ್ತಾ ವೀಡಿಯೋ ಮಾಡೋಕ್ಕೆ ಹೋದರೆ ವೀಡಿಯೋ ಚೆನ್ನಾಗಿ ಬರಲ್ಲ, ಹಾಗಾಗುತ್ತೆ. ಈಗ ಅವ್ರು ಬರೋ ಅಷ್ಟರಲ್ಲಿ ಪ್ಲೇಟನ್ನು ರೆಡಿ ಮಾಡಿ ಇಡ್ತೀನಿ. 3 ಜನನೂ ಈಗ ಒಟ್ಟಿಗೆ ತಿನ್ನಬೇಕಾಗತ್ತೆ. ಎಲ್ಲಾದರೂ ಸ್ನಾನ ಆಗಿಬಿಟ್ಟಿದೆ, ಅವಳಿಗೂ ಸ್ಕೂಲಿಗೆ ಟೈಮ್ ಆಗುತ್ತೆ, ಮತ್ತು ನಮ್ಮ ಮನೆಯವರೇ ಇವತ್ತು ಸ್ಕೂಲಿಗೆ ಬಿಡ್ತಾರೆ ಅವಳನ್ನ. ಒರೆಸ್ತಿ ಮೇಲೆ ಕುಂಕುಮ ಎಲ್ಲ ಹೋಗ್ಬಿಡುತ್ತೆ ಬಾಯಿಗೆ. ಏನು ಮಳೆ ಜೋರೈತಾ? ಜೋರು ಬರ್ತಾ ಇದೆಯೇನೋ ಮಳೆ? ಯಾರು? ನಿನ್ನ ಫ್ರೆಂಡ್ ಫೋನ್ ಮಾಡಿದ್ಲು ನೋಡು, ಸ್ಕೂಲಿಗೆ ಗಾನು ಹೋಗ್ತಾಳಂದ್ರೆ ನಾನು ಬರ್ತೀನಿ ಅಂಟಿಲ್ಲ ಅಂದ್ರಿಲ್ಲ. ಕುಂಕುಮ ಹೋಯ್ತು ನೋಡಲ್ಲೆಲ್ಲ. ಹೋಗಲಿ ಬರ್ರಿ, ತಿಂಡಿ ಬರ್ರಿ. ಬರ್ತಾಳೆ ಅಂತ ಹೇಳ್ದೆ. ತೋರಿ ಕುಂದ್ರಿ ಕೆಳಗೆ. ಕೆಳಗೆ ಕೂತ್ಕೊ. ಸಿಕ್ಬಿಡ್ತು ಚಾಕ್ಲೇಟ್. ಫಸ್ಟ್ ತಿಂಡಿ ತಿನ್ನ, ಆಮೇಲೆ ಟಿವಿ. ಬೇಗ ಬೇಗ ತಿಂಡಿ ತಿನ್ರಿ, ಸ್ಕೂಲಿಗೆ ಬಿಡೋಕೆ ಹೋಗ್ತೀಯಾ ನೀನು? ಹೋಗ್ತೀಯಾ? ಮತ್ತು ಕುತ್ಕೋರಲ್ಲಿ ತಿಂದ್ರಿ. ಮಳೆ ಬರ್ತಿದೆಯಲ್ಲ, ಕ್ಯಾಪ್ ಹಾಕೊಂಡು ಹೋಗ್ತೀವಿ. ಇಲ್ಲ ಮನೇಲಿ ಇದ್ಬಿಡು, ಬೇಡ. ನಿಮ್ಮಪ್ಪ ಅಷ್ಟೇ ಬಿಟ್ಟು ಅಂಗಡಿಗೆ ಹೋಗ್ತಾರೆ. ಶರ್ಟ್ ಎಲ್ಲ ಟೀ ಶರ್ಟ್ ಹೆಂಗೆ ನಂದೈತೆ ನೋಡಲ್ಲಿ ಮುಂದೆ. ಮಳೆ ಬೇಡ ಬಿಡು, ಮಳೆ ಬರ್ತೈತೆ. ಹಾಂ ಹೋಗ್ತೀನಿ ಅಲ್ಲ, ಹೋಗ್ತೀನಿ. ಅವಳನ್ನ ಬಿಟ್ಟು ನಿಮ್ಮ ಪಪ್ಪ ಅಂಗಡಿಗೆ ಹೋಗ್ತಾರಂಗೆ. ತಿನ್ನಿಸ್ಕೋ ಬೇಗ. ಅದು ಸ್ಕೂಲ್ ರಜಾ ಕೊಡೋಕ್ಕೂ ಮುಂಚೆ ನ್ಯಾಪ್ಕಿನ್ ಇತ್ತಾನ ಅದ್ರಾಗ ಒಂದು ಇರಲಿಲ್ವಾ? ರೀ ಕಲರ್ ಎಲ್ಲಿ ನೋಡಿದೆ ನೀ? ಹಾಕ್ಕೊಂಡು ಒಳ್ಳೇದಾಗಲಿ, ಹೋಗಿ ಬಾ. ಒಂಬತ್ತು ಕಾಲು ಬಂದಿರ್ತಾರ ಇಲ್ವಾ ಅಲ್ಲಿ? ಇನ್ನು ಕವರ್ ಏನು ತೊಗೋಬೇಡ, ಬರೀ ಛತ್ರಿ ಅಷ್ಟೇ ತಗೋ. ಅಲ್ಲಿ ಸ್ಕೂಲ್ಗೆ ಹೋಯಿಂದ ನೀವು ಅಪ್ಪನ ಕೈ ಕೊಡು, ಡಿಕ್ಕಿಲಿ ಇಟ್ಕೊಂಡಿರ್ತಾರೆ, ಮತ್ತೆ ನಿನ್ನ ಕರಿಯಾಕೆ ಬಂದಾಗ ತೊಗೊತಾರೆ. ಬೇಡ, ಮಳೆ ಬರ್ತೈತೆ. ಎಲ್ಲಿ ಹೋಗ್ತೀಯ ನೀನು? ಮಳೇಲಿ ಇಬ್ರಿಗೂ ಸರಿ ಹೋಗಂಗಿಲ್ಲ. ಛತ್ರಿ ಗಟ್ಟಿ ಗಾಳಿಗೆ ಮತ್ತೆ ಕಿತ್ತೋಗುತ್ತೆ ಹಿಂದಕ್ಕೆ. ಬಾಯ್. ಫ್ರೆಂಡ್ಸ್, ಗಾನವಿದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ವಸಿಷ್ಠ ಅವ್ರದ್ದು ವೀಡಿಯೋ ಮಾಡಿರೋದು. ಅವನದು ವೀಡಿಯೋ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅದನ್ನು ಶಾರ್ಟ್ ವೀಡಿಯೋಗೋಸ್ಕರ ಅಥವಾ ರೀಲ್ಸಿಗೆ ಅಂಥೇಳಿ ನಾನು ಅವನ ವೀಡಿಯೋನ ಈ ಥರ ಮಾಡಿದ್ದೆ. ವ್ಲಾಗಲ್ಲಿ ಶೇರ್ ಮಾಡೋಕ್ಕಾಗಿಲ್ಲ. ಇಬ್ಬರದು ಒಂದೇ ದಿನ ಆಗಿದ್ದರೆ ಶೇರ್ ಮಾಡ್ಬೋದಿತ್ತು. ಫಸ್ಟು ಗಾನವಿದು, ಆಮೇಲೆ ವಸಿಷ್ಠ ಅವ್ರದ್ದು ಸ್ಕೂಲ್ ಸ್ಟಾರ್ಟ್ ಆಗಿದ್ದು. ಹಾಗಾಗಿ ಅವನದು ಸ್ವಲ್ಪ ಚಿಕ್ಕ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ವಸಿಷ್ಠ ಅವ್ರದ್ದು ಫಸ್ಟ್ ಡೇ ಸ್ಕೂಲು. ಆ್ಯಸ್ ಯೂಶಲ್ಲು ಎಲ್ಲ ಮಕ್ಕಳನ್ನು ಫಸ್ಟು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡ್ತಾರೆ. ನಾವು ಅದೇ ಥರನೇ ವಸಿಷ್ಠ ಮತ್ತು ಗಾನವಿನ ಇಬ್ಬರೂ ಮೊದಲನೇ ದಿನ ಸ್ಕೂಲಿಗೆ ಹೋಗೋವಾಗ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ಬಂದು ಆಮೇಲೆ ಸ್ಕೂಲ್ಗೆ ಬಿಟ್ಟಿತ್ತು.
ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಫ್ರೀ ಇದ್ದಾಗ ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ಸ್ಕೂಲಲ್ಲಿ ಈ ಥರ ಫ್ರೇಮ್ ಮಾಡಿ ಇಟ್ಟಿದ್ರು, ಮೈ ಫಸ್ಟ್ ಡೇ ಸ್ಕೂಲ್ ಅಂತ ಹೇಳಿಬಿಟ್ಟು ಎಲ್ಲರೂ ಅಲ್ಲೇ ಫೋಟೋ ತೆಗೆಸ್ಕೊಂಡು ಮಕ್ಕಳಿಗೊಂದು ಖುಷಿ ಇರುತ್ತಲ್ವ, ಹಾಗಾಗಿ ಇಟ್ಟಿದ್ರು. ನಾವು ಕೂಡ ಸ್ಕೂಲ್ಗೆ ಇವಾಗ ಕಳಿಸೋದಕ್ಕೆ ಅಂತೇಳಿ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ ಕೈ ಕಟ್ ಮಾಡಿಕೊಂಡು ಎಷ್ಟು ನೀರು ಹಾಕಿದ್ರೂ ನಿಲ್ತಾನೆ ಇಲ್ಲ, ಈಗ ಕಟ್ಟಾಗಿದೆ. ಅವಾಗಿಂದ ನೀರು ಸ್ಟಾರ್ಟ್ ಮಾಡೇ ಇದ್ದೀನಿ, ಆದರೂ ಅದು ಹಾಕಿ ನೀರು ಹಾಕಿ ಮತ್ತು ಬರ್ತಾನೆ ಐತೆ ತೊಳ್ದಂಗೆಲ್ಲ. ನೀರು ಕುಡ್ದಿದ್ದೀನಿ, ನೀರು ಕುಡಿದ ತಕ್ಷಣ ನಿಂದಿರುತ್ತೆ ಅಂತಾರೆ, ಆದರೂ ನೋಡಿ ಬರ್ತಾನೆ ಇದೆ. ಹೌದಾ ಕೈ ತಗೊಂಡು ಕೈ ಒರೆಸ್ಕೊಡಿ ಹೇಳ್ತೀನಿ.